ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಶೀತರಂಗ ಗುಡಿಮಣಿ ವಿರುದ್ಧ ಪೌರ ಕಾರ್ಮಿಕರ ಅನಧಿಕೃತ ಬಳಕೆ ಹಾಗೂ ಭತ್ಯೆ ಬಾಕಿ ಇರುವ ಆರೋಪ. ಬೆಳಗಾವಿ ಜಿಲ್ಲೆಯ ಅಥಣಿ ಪುರಸಭೆ ಮೂಲಗಳ ಪ್ರಕಾರ ಅಧಿಕಾರಿಯು ಪುರಸಭೆ ವ್ಯಾಪ್ತಿಗೆ ಸೇರಿದ ಅಥಣಿ ಗ್ರಾಮೀಣ ಪ್ರದೇಶಗಳಲ್ಲಿಗೂ ಪೌರ ಕಾರ್ಮಿಕರನ್ನ ಕಳಿಸುತ್ತಿರುವುದು, ಜೊತೆಗೆ ಪುರಸಭೆಯ ವಾಹನಗಳನ್ನ ನಿಯಮಬಾಹಿರವಾಗಿ ಬಳಸಿಕೊಳ್ಳುತ್ತಿರುವುದು ಸ್ಥಳೀಯ ಮಟ್ಟದಲ್ಲಿ ವಿರೋಧಕ್ಕೆ ಕಾರಣವಾಗಿದೆ. ಇದೇ ವೇಳೆ ಪೌರ ಕಾರ್ಮಿಕರಿಗೆ ದಿನನಿತ್ಯ ನೀಡಲಾಗುವ ನಷ್ಟ ಭತ್ಯೆ ಸುಮಾರು 7 ತಿಂಗಳಿನಿಂದ ಬಿಡುಗಡೆಯಾಗಿಲ್ಲ ಎಂಬುದು ಕಾರ್ಮಿಕರ ಪ್ರಮುಖ ಆಕ್ಷೇಪವಾಗಿದೆ. ಹಲವಾರು ಬಾರಿ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿಯದಿರುವುದು ಅವರ ಅಸಮಾಧಾನವನ್ನ ಹೆಚ್ಚಿಸಿದೆ. ವಿಷಯ ಗಂಭೀರವಾಗಿದ್ದು ಸಂಬಂಧಿತ ಅಧಿಕಾರಿಗಳ ಮಟ್ಟದಲ್ಲಿ ಇದಕ್ಕೆ ತಕ್ಷಣ ಪರಿಶೀಲನೆ ಅಗತ್ಯವಿದೆ ಎಂದು ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಅಥಣಿ. ಅಥಣಿ ಪಟ್ಟಣದ ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಅಶೋಕ್ ಸೀತಾರಾಮ್ ಗುಡಿಮಣಿ ಎನ್ನುವ ಮುಖ್ಯಾಧಿಕಾರಿ ಅಂತ ಹೇಳಿಕೊಂಡು ಬರುವ ಇವನು ಅಥಣಿಯಲ್ಲಿ ಪೌರ ಕಾರ್ಮಿಕರನ್ನು ತನ್ನ ಮನಸ್ಸಿಗೆ ಬಂದಂತೆ ಅವರನ್ನು ಕೆಲಸಕ್ಕೆ ಹಚ್ಚುತ್ತಿದ್ದಾನೆ. ಈ ದಿನ ಅಥಣಿ ಪಟ್ಟಣದ ಬಿಟ್ಟು ಹೊರವಲಯದಲ್ಲಿ ಸಂಕೋನಟ್ಟಿ ವ್ಯಾಪ್ತಿಯಲ್ಲಿ ಬರುವ ಪ್ಲಾಟುಗಳಲ್ಲಿ ಪೌರ ಕಾರ್ಮಿಕರನ್ನು ಓದು ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುತ್ತಿದ್ದಾನೆ. ಇದು ಕಾನೂನಿಗೆ ವಿರುದ್ಧ. ಹಾಗೂ ಪೌರ ಕಾರ್ಮಿಕರನ್ನು ತನ್ನ ವೈಯಕ್ತಿಕವಾಗಿ ಅವನು ಒಬ್ಬ ಪೌರ ಕಾರ್ಮಿಕರ ಕೆಲವೊಂದು ಮುಖ್ಯಸ್ಥರಿಗೆ ದುಡ್ಡು ಕೊಟ್ಟು ತನಗೆ ಹೇಗೂ ಬೇಕು ಹಾಗೂ ಪೌರ ಕಾರ್ಮಿಕರನ್ನು ಬಳಸಿಕೊಳ್ಳುತ್ತಿದ್ದಾನೆ. ಉದಾಹರಣೆ ಅಂದರೆ 1 ವರ್ಷದ ಹಿಂದೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮಣಿ ಹಾಗೂ ಕೆಲವರಿಗೆ ವಾದ ವಿವಾದ ಆಗಿ ಎಫ್ಐಆರ್ ಆಗಿದ್ದು, ಆ ಎಫ್ಐಆರ್ ಪ್ರಕಾರ ಕಾನೂನು ಪ್ರಕಾರ ಚೌಕಟ್ಟು ನಡೆದಾಗ ಕೂಡ ಪೌರ ಕಾರ್ಮಿಕರ ಒಬ್ಬ ಮುಖ್ಯಸ್ಥನಿಗೆ ಅಶೋಕ್ ಸೀತಾರಾಮ್ ಗುಡಿಮಣಿ 5 ಲಕ್ಷ ರೂಪಾಯಿ ಕೊಟ್ಟು 3 ದಿವಸ ಅಥಣಿಯನ್ನು ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡದೆ, ಲೈಟ್ ಅನ್ನು ಹಾಕದೆ, ನೀರನ್ನು ಬಿಡದೆ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು. ಆದರೂ ಇವನಿಗೆ ಸಂಬಂಧವಿಲ್ಲದ ವಿಷಯ ಇದ್ದರೂ ಕೂಡ ಪೌರ ಕಾರ್ಮಿಕರನ್ನು ತನ್ನ ವೈಯಕ್ತಿಕವಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಹಾಗೂ ಪೌರ ಕಾರ್ಮಿಕರಿಗೆ 7 ತಿಂಗಳಾಯಿತು ಅವರಿಗೆ ಕೊಡತಕ್ಕಂಥ ನಾಷ್ಟ ಏನ್ ಕೊಡ್ತಾರಲ್ಲ ಅದಕ್ಕೆ ಏನ್ ಕೊಡಬೇಕಾದಂತ ದುಡ್ಡನ್ನು ಇನ್ನೂ ಕೊಟ್ಟಿಲ್ಲ. ಬೇಕಾದ್ರೆ ನೀವು ಕಾನೂನು ರೀತಿಯಿಂದ ಅಲ್ಲಿ ಕಾಗದ ಪತ್ರ ತೆಗೆದು ನೋಡ್ರಿ. ಅದಕ್ಕೆ ರವೀಂದ್ರ ಸನ್ಗೊಂಡದನಲ್ಲ, 7 ತಿಂಗಳಾಯ್ತು ಪೌರ ಕಾರ್ಮಿಕರಿಗೆ ಕೊಡತಕ್ಕ ನಾಷ್ಟ ದುಡ್ಡನ್ನು ಇನ್ನೂ ಕೊಟ್ಟಿಲ್ಲ. ಇದರಿಂದ ಈ ಅಶೋಕ್ ಗುಡಿಮಣಿ ಹಾಗೂ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಆದಂತ ರವೀಂದ್ರ ಸಾನಗೋಡ್ ಇವರಿಬ್ಬರು ನಮ್ಮ ಅಥಣಿ ಮುನ್ಸಿಪಾಲಿಟಿ ದರಿದ್ರ ಹಾಗೂ ಭ್ರಷ್ಟ ಅಧಿಕಾರಿಗಳದಾರು. ಇವ್ರ ಮೇಲೆ ದಯಮಾಡಿ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಕೇಳ್ಕೊಳ್ತೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 93805223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು, ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.